ಇನ್ನು ಡಿ ಕೆ ಶಿವಕುಮಾರ್ಗೆ ಸಂಪುಟದ ಸಂಕಟ ಇನ್ನೂ ಕೂಡ ಮುಗಿತಾ ಇಲ್ಲ. ಸಂಪುಟ ವಿಸ್ತರಣೆ ಬಳಿಕ ಹಿರಿಯ ಶಾಸಕರಿಂದ ಬಂಡಾಯದ ಎಚ್ಚರಿಕೆ. ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಈಗ ಹಲವು ಸಮಸ್ಯೆಗಳಿದ್ದಾವೆ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದರಿಂದ ಇಂದಿನವರೆಗೂ ಕೂಡ ಸಂಕಷ್ಟಗಳ ಸರಮಾಲೆಯನ್ನೇ ಕೂಡ ಸುತ್ತಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಮಾಗಡಿ ಬಾಲಕೃಷ್ಣಗೆ ಕೋಕ್ ಕೊಡ್ತಾರಾ? ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ? ಸಿಎಂ ಉಸ್ತುವಾರಿ ಮನವೊಲಿಕೆಗೂ ಕೂಡ ಜಗ್ತಾ ಇಲ್ಲ ಕೃಷ್ಣಪ್ಪ ಅವರು. ಮಂತ್ರಿ ಸ್ಥಾನ ಬಿಟ್ಟು ಬೇರೇನು ಬೇಡವೇ ಬೇಡ ಅಂತ ಕೃಷ್ಣಪ್ಪ ಬಿಗಿ ಪಟ್ಟಣ ಹಿಡ್ಕೊಂಡಿದ್ದಾರೆ. ಚಪ್ಪಡಿ ಎಳೆದರೆ ಸಹಿಸಿಕೊಳ್ಬೇಕಾ? ಕೃಷ್ಣಪ್ಪ ಅವರು ಗುಡುಗಿದ್ದಾರೆ. ಅವಕಾಶ ಸಿಗದಿದ್ರೆ ಪಕ್ಷ ಬಿಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಪ್ಪ ಮಗ. ಹೀಗಾಗಿ ಸಂಪುಟ ಬದಲಾವಣೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಬಾಲಕೃಷ್ಣರಿಂದ ರಾಜೀನಾಮೆಯನ್ನ ಕೊಡಿಸಿ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನವನ್ನ ನೀಡುವಂತ ಸಾಧ್ಯತೆಗಳಿದ್ದಾವೆ. ಎಂ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಚಿಂತನೆಯನ್ನು ಮಾಡಲಾಗ್ತಾ ಇರೋದು. ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಒಪ್ಪಲ್ಲ ನಾನು. ನನಗೆ ಬೇಕಾಗಿರೋದು ಯಾವುದೋ ಉಸ್ತುವಾರಿ ಅಲ್ಲ, ಯಾವುದೋ ನಿಗಮ ಮಂಡಳಿ ಅಲ್ಲ, ಯಾವುದೋ ಕಾರ್ಯದರ್ಶಿ ಮತ್ತೊಂದು ಪದ ಯಾವುದು ಬೇಡ ನನಗೆ ಕೊಟ್ಟರೆ ಮಂತ್ರಿ ಸ್ಥಾನ ಕೊಡಿ, ಇಲ್ಲ ಅಂತಂದರೆ ನಾನು ಏನು ಅಂತ ತೋರಿಸ್ತೀನಿ ನಿಮಗೆ ಅಂತ ನೇರವಾಗಿ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಡೆಸ್ಕ್ ಇಂದ. ಆನಂದ್, ನೋಡ್ತಾ ಇದ್ದೀವಿ ಕೃಷ್ಣಪ್ಪ ಅವರು ಯಾವುದೇ ಕಾರಣಕ್ಕೂ ಒಪ್ಪುವ ಮಾತಿಲ್ಲ. ಇದರ ಜೊತೆಗೆ ಸಂಕಷ್ಟಗಳ ಸರಮಾಲೆಯೇ ಕೂಡ ಡಿ ಕೆ ಶಿವಕುಮಾರ್ನ ಸುತ್ತಕೊಂಡಿದೆ. ಹಲವಾರು ಸಮಸ್ಯೆಗಳಿದ್ದಾವೆ. ದೆಹಲಿಗೆ ಹೋಗಿ ಫೈನಲ್ ಮಾಡ್ಕೊಂಡು ಬರ್ತೀನಿ ಅನ್ನುವಂಥ ಲೆಕ್ಕಾಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಹಿರಿಯ ಶಾಸಕರು ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಈ ಕಡೆ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಅವರು, ಹಾಗೆ ಟಿ ಬಿ ಜಯಚಂದ್ರ, ಅಪ್ಪಾಜಿ ನಾಡಗೌಡ, ಬಸವರಾಜ್ ಶಿವಣ್ಣನವರು ಸೇರಿದಂತೆ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ರು. ಕೆಲವರಿಗೆ ಸಚಿವ ಸ್ಥಾನ ಕೊಡೋಕ್ಕೆ ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಆ ನಾಯಕರು ಬಂಡಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಎಂ ಕೃಷ್ಣಪ್ಪ ಅವ್ರಿಗೆ ಹಿಂದೆ 2 ಬಾರಿ ಸಚಿವ ಸ್ಥಾನ ತಪ್ಪಿ ಹೋಗಿತ್ತು. ಹಾಗಾಗಿ ಈ ಬಾರಿ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ರು. ಆದರೆ ಈ ಬಾರಿನೂ ಕೂಡ ಅವರಿಗೆ ಸಂಪುಟದಿಂದ ಸ್ಥಾನಮಾನ ಸಿಕ್ಕಿಲ್ಲ. ಹಾಗಾಗಿ ಅವರು ರೆಬೆಲ್ ಆಗಿರ್ತಕ್ಕಂಥದ್ದು. ಈ ಪಕ್ಷಕ್ಕೆ ಮತ್ತೆ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಒಂದು ವೇಳೆ ತಮಗೆ ಸಚಿವ ಸ್ಥಾನವನ್ನು ಕೊಡದೇ ಇದ್ರೆ ಮುಂದಿನ ದಾರಿ ನೋಡ್ಕೊಳ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ ಸುರ್ಜೇವಾಲಾ ಅವರು, ಸಿಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಸಚಿವ ಸ್ಥಾನ ಕೊಟ್ರೆ ಕೊಡಿ, ಬಿಟ್ಟು ಬೇರೇನು ಬೇಡ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇದ್ರ ಜೊತೆಗೆ ಚಪ್ಪಡಿ ಎಳೆದ್ರೆ ಸಹಿಸಿಕೊಳ್ಬೇಕಾ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಮೂಲಕ ಮುಂದೆ ಸಚಿವ ಸ್ಥಾನ ಸಿಗದೇ ಇದ್ರೆ ಪಕ್ಷದ ವಿರುದ್ಧ ಬಂಡಾಯ ಹೇಳ್ತಕ್ಕಂಥ ಒಂದು ಎಚ್ಚರಿಕೆಯನ್ನ ಈ ನಾಯಕರು ಕೊಟ್ಟಿರ್ತಕ್ಕಂಥದ್ದು. ಇದು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕೊಂಚ ತೊಲೆನೋವು ತಂದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಏನಿದ್ದಾರೆ ಅವರಿಂದ ಸಚಿವ ಸ್ಥಾನವನ್ನ ಹಿಂಪಡೆದುಕೊಂಡು, ಅಂದ್ರೆ ಅವರ ರಾಜೀನಾಮೆಯನ್ನ ಕೊಡಿಸಿ ಎಂ ಕೃಷ್ಣಪ್ಪ ಅವರಿಗೆ ಕೊಡ್ತಕ್ಕಂಥ ಲೆಕ್ಕಾಚಾರನೂ ಕೂಡ ಇದೆ. ಯಾಕಂದ್ರೆ ಮಂಡ್ಯ ಭಾಗದಲ್ಲಿ ಈಗಾಗಲೇ MP ನರೇಂದ್ರ ಸ್ವಾಮಿ ಅವರು ಹಾಗೆ ಚಲುವರಾಯ ಸ್ವಾಮಿ ಅವರು ಇಬ್ಬರು ಸಚಿವರಾಗಿದ್ದಾರೆ. ಈಗ ಮಾಗಡಿ ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿರ್ತಕ್ಕಂಥದ್ದು. ಹಾಗಾಗಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಗೆ ಕೋಕ್ ಕೊಟ್ಟು ಈ ಕಡೆ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನ ಕೊಡ್ತಕ್ಕಂಥ ಒಂದು ಲೆಕ್ಕಾಚಾರನೂ ಕೂಡ ಇಟ್ಕೊಂಡಿದ್ದಾರೆ. ಈ ವಿಚಾರವಾಗಿ ನಿನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಕೂಡ ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೃಷ್ಣಪ್ಪ ಅವರ ವಿಚಾರದಲ್ಲಿ ಮಿಸ್ಟೇಕ್ ಆಗಿದೆ, ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂತಿಮವಾಗಿ ಇವತ್ತು ಸಂಜೆ ಅಥವಾ ನಾಳೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡ್ತಕ್ಕಂಥ ವಿಚಾರದ ಬಗ್ಗೆನೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದು ಮಾತ್ರವಲ್ಲದೆ ಮಹಿಳಾ ಶಾಸಕೀಯ ಕೋಟಾದಲ್ಲೂ ಕೂಡ ಒಂದು ಸ್ಥಾನ ಖಾಲಿ ಇರ್ತಕ್ಕಂಥದ್ದು. ಆ ಸ್ಥಾನವನ್ನ ಯಾರಿಗೆ ಕೊಡಬೇಕು ಅನ್ನೋದು ಟೆನ್ಷನ್ ಅಲ್ಲೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಮುನಿಯಪ್ಪ ಅವರ ಒಂದು ರಾಜೀನಾಮೆಯನ್ನ ಕೊಡಿಸಿ ಅವರ ಪುತ್ರಿ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ರೆ ಆ ಕಡೆ ಕೋಲಾರ ಭಾಗಕ್ಕೂ ಕೂಡ ಸಚಿವ ಸ್ಥಾನ ಸಿಕ್ಕಂಗೆ ಆಗುತ್ತೆ, ಮತ್ತೆ ಮಹಿಳಾ ಕೋಟಾನು ಕೂಡ ಭರ್ತಿ ಮಾಡಕ್ಕೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮುನಿಯಪ್ಪನವರು ಸಚಿವ ಸ್ಥಾನ ಬಿಡೋದಕ್ಕೆ ರೆಡಿ ಇಲ್ಲ. ಮತ್ತೊಂದು ಕಡೆ ಅನ್ನಪೂರ್ಣ ಅವರಿಗೆ ತುಕಾರಾಮ್ ಏನಿದ್ದಾರೆ ಇವರ ಒಂದು ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸಚಿವ ಸ್ಥಾನ ಕೊಡ್ತಕ್ಕಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಆ ಕಡೆ ವಾಲ್ಮೀಕಿ ನಿಗಮದ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡಿತಕ್ಕಂಥ ಒಂದು ಚಿಂತನೆಯಲ್ಲೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅಂತಿಮವಾಗಿ ಇದೆಲ್ಲದರ ಬಗ್ಗೆನೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಯಾರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳಬೇಕು, ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆಯನ್ನ ಮಾಡಲಿದ್ದಾರೆ. ಸೋಮವಾರದ ಒಳಗಡೆ ಈ ಎಲ್ಲ ಒಂದು ಗೊಂದಲ ಬಗೆಹರಿತಕ್ಕಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಖಾತೆ ಹಂಚಿಕೆ ಮತ್ತೆ ಖಾತೆ ಬದಲಾವಣೆ ಬಗ್ಗೆನೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ತಲೆನೋವು ಶುರುವಾಗಿರ್ತಕ್ಕಂಥದ್ದು. ಹಿರಿಯ ಸಚಿವರಾದಂತ ಮುನಿಯಪ್ಪ, ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಸೇರಿದಂತೆ ಕೆಲವರು ಖಾತೆ ಬದಲಾವಣೆ ಬಯಸ್ತಾ ಇದ್ದಾರೆ. ಅದೆಲ್ಲದರ ಬಗ್ಗೆನೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮವಾದಂತಹ ಒಂದು ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರಲಿದ್ದಾರೆ. ಶಿವಕುಮಾರ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.